ಹೊನ್ನಾವರ ಪಟ್ಟಣದ ಬಜಾರ್ ರಸ್ತೆಯಲ್ಲಿರುವ ಶ್ರೀ ಯದುವೀರ ಕ್ರೆಡಿಟ್ ಸೌಹಾರ್ದ ಕೋ ಆಪರೇಟಿವ್ ಸೊಸೈಟಿಯ ಹಳದಿಪುರದ ನೂತನ ಶಾಖೆಯನ್ನು ಉದ್ಘಾಟಿಸಲಾಯಿತು. ದೀಪ ಬೆಳಗುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶ್ರೀಕಾಂತ್ ನಾಯ್ಕ್ ಅವರು ವಿದೇಶದ ಉದ್ಯೋಗ ತೊರೆದು ಊರಿನಲ್ಲೇ ಬ್ಯಾಂಕ್ ಆರಂಭಿಸಿ ನೂರಾರು ಜನಕ್ಕೆ ಉದ್ಯೋಗ ನೀಡಿದ್ದಾರೆ. ಈ ಮೂಲಕ ಯುವಕರಿಗೆ ಪ್ರೇರಣೆಯಾಗಿದ್ದಾರೆ. ಸರ್ಕಾರ ಸಹಕಾರ ಕಾನೂನು ಸರಳೀಕರಿಸುವುದರಿಂದ ಸೊಸೈಟಿಗಳು ಹೆಚ್ಚೆಚ್ಚಾಗಿದೆ. ಎಲ್ಲವೂ ಸರ್ಕಾರದ ಅಧೀನಕ್ಕೆ ಒಳಪಡಲಿದೆ. ಇನ್ನು ಗ್ರಾಹಕರು ನಿಶ್ಚಿಂತೆಯಿಂದ ಭಯಪಡದೆ ಸೊಸೈಟಿಗಳಲ್ಲಿ ವ್ಯವಹಾರ ಮಾಡಬಹುದಾಗಿದೆ. ಶ್ರೀಕಾಂತ್ ಅವರು ಇನ್ನಷ್ಟು ಶಾಖೆ ತೆರೆದು ಯಶಸ್ಸು ಗಳಿಸಲಿ ಎಂದು ಶುಭ ಹಾರೈಸಿದರು. ಇನ್ನು ಮುಂದೆ ಕೂಡ ಪ್ರತಿ ಸಹಕಾರಿ ಬ್ಯಾಂಕಿನಲ್ಲಿ ಬರ್ತಕ್ಕಂಥದ್ದು ಹಾಗೂ ಕೊಡ್ತಕ್ಕಂಥ ಎಲ್ಲ ವ್ಯವಹಾರಗಳು ಕೂಡ ಭಾರತ ಸರ್ಕಾರಕ್ಕೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ಸಹಕಾರಿ ಸಂಘಗಳಿಗೆ ಈಗಾಗಲೇ ಮಾಡಿ ಆಗಿದೆ, ಎಲ್ರಿಗೂ ಕೂಡ ಬರ್ತದೆ. ಆದ್ದರಿಂದ ದುಡ್ಡಿಡೋದ್ರ ಬಗ್ಗೆ ಏನು ಬೇಸರ ಪಡಬೇಕಾದಂಥ ಅಗತ್ಯ ಇಲ್ಲ. ಅದು ಮುಖ್ಯವಾಗಿದ್ದು ನಮ್ಮ ಸೋಂದೆ ಅವರು ಸಿರ್ಸಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರನ್ನು ಮಾತಾಡ್ತಿದ್ರು. ಬಟ್ ಅಮ್ಮಿ ರೆಕಾರ್ಡ್ ಪಡೋದು ತೊಗೊಂಡು ಪಡೀತಾರೆ, ಮುಖ ನೋಡಿ ದುಡ್ಡು ಕೊಡ್ತೇವೆ, ಯಾಕಂದ್ರೆ ನೀವು ಕೊಡ್ಬೋದೇನು, ದುಡ್ಡು ಇದಿಲ್ಲಂತ ತೆಗೆದುಕೊಂಡು ಪಡೆಯೋಣ, ಪಾಸ್ಬುಕ್ ಪಡೀತಾವೆ ಬರ್ದಾಕಿ ನಾಕಿ ಮನೆಗೆ ಅಂತ ಹೇಳ್ತಾ ಇದ್ದೆ ತೊಂದೆ ಮಾಮಿ ಯಾವಾಗಲೂ. ಹಾಗೆ ಆನಂದ್ ಕಾಮತ್ ಕಾಲದಲ್ಲಿ ಹೊನ್ನಾವರ ಅರ್ಬನ್ ಬ್ಯಾಂಕ್ ಯಾರು ಅಂತಿಲ್ಲ, ಮಂಕಿ ಕದವರು ಬರ್ತಿದ್ರು, ನಾಯೇನೋ ಲಗಿನ್ ದವನ್ಗೆ ಸ್ವಾಮಿಗೆ ಟೈಲ್ ಅವಾಗ ಟೈಲ್ ಫ್ಯಾಕ್ಟ್ರಿ ಫೋನ್ ಅದೇ ಮನುಷ್ಯ ಅಪ್ಪ ತಕ್ಕ ಲೋನ್ ತೆಗೆದು ಎಲ್ಲಕ್ಕಿಂತ 6 ದಿವಸ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಆ ಥರ ಹಣ ಕೊಡ್ತಕ್ಕಂಥದ್ದು. ರಿಬ್ಬನ್ ಕತ್ತರಿಸಿ ಕಚೇರಿ ಉದ್ಘಾಟಿಸಿದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, 3 ವರ್ಷದಲ್ಲಿ 2 ಶಾಖೆಯನ್ನ ತೆರೆದಿದ್ದಾರೆ, 50 ಕೋಟಿ ವ್ಯವಹಾರ ನಡೆಸಿದ್ದಾರೆ. ಈ ಮೂಲಕ ಶ್ರೀಕಾಂತ್ ನಾಯ್ಕ್ ಯಶಸ್ಸಿನ ಹಾದಿ ಹಿಡಿದಿದ್ದಾರೆ. ಹೆಚ್ಚಿನ ಪಿಗ್ಮಿ ಸಂಗ್ರಹಿಸಿ ಜನರ ಹಣ ಉಳಿತಾಯ ಮಾಡಿ ಇದರಿಂದ ಜನರ ವ್ಯವಹಾರ ಹೇಗೆ ಎಂದು ಅರ್ಥೈಸಿಕೊಳ್ಳಬಹುದು ಎಂದು ಸಲಹೆ ನೀಡಿದರು. ಮೊಟ್ಟ ಮೊದಲನೇದಾಗಿ ಯಶಸ್ವಿ ಹಾದಿ ಕಂಡುಹಿಡಿದಕ್ಕೆ ಈ ಒಂದು ಯದುವೀರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಕೇವಲ 2-3 ವರ್ಷದಲ್ಲಿ ಅವ್ರಿಗೆ ಸಾಧನೆ ಮಾಡಿದ್ದಾರೆ. 10 ಕೋಟಿವರೆಗೂ ಬಿಸ್ನೆಸ್ ತಂದಿದ್ದೀರಿ. ಭಾಳ 50 ಕೋಟಿವರೆಗೂ ಬಿಸ್ನೆಸ್ ತಂದಿದ್ದೀರಿ. ಅತ್ಯುತ್ತಮ ಸೇವೆ. ಇದಕ್ಕಿಂತ ಸಾಧನೆ ಮತ್ತೇನು ಬೇಕು? ಇವತ್ತು ದೇಶದ ಈ ಒಂದು ಕಾನೂನು ಚೌಕಟ್ಟಲ್ಲಿ ಈ ಕೋಆಪರೇಟಿವ್ ಸೊಸೈಟಿಗಳ ಪಾತ್ರ ಭಾಳ ದೊಡ್ಡದಾಗ್ತಾ ಇದೆ. ಕಾರಣ ನಮ್ಮ ವಿನಾಯಕ್ ಇಲ್ಲೇ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ನ್ಯಾಷನಲೈಸ್ ಬ್ಯಾಂಕ್ ಹೋದ್ಕೊಳ್ಳೆ ಸಿಬಿಲ್ಲು, ಆಮೇಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಕೇಳ್ತಾರೆ. ಏನು ಅದನ್ನೇ ಕೇಳೋದು. CA ಅದ್ಭುತ ಕೆಲಸ ಮಾಡ್ತಿದ್ದಾರೆ. ಇದು 2 ಆಧಾರದ ಮೇಲೆ ಸಾಲ ಕೊಡು. ಎಂತೆಂಥ ದೊಡ್ಡ ಬ್ಯಾಂಕ್ US ಮುಚ್ಚೋಗ್ಬಿಡ್ತು ಇದು ಆಧಾರದ ಮೇಲೆ ಕೊಟ್ಟು. ಇನ್ನು ಈ ನಮ್ಮ ದೇಶದಲ್ಲಿ ಈ ನ್ಯಾಷನಲೈಸ್ ಬ್ಯಾಂಕ್ ಪಾಲಿಸಿಲಿ ಮೊದಲೆಲ್ಲ ಮುಖ ನೋಡಿ, ಆ ಕುಟುಂಬ ನೋಡಿ, ಅಥವಾ ಅವನ ಹ್ಯಾಬಿಟ್ ನೋಡಿ ಸಾಲ ಕೊಡ್ತಿದ್ರು. ಅವಾಗ ಯಂಗ್ ಎಂಟರ್ಪ್ರಿನರ್ಸ್ ಎಲ್ಲ ಸಾಲ ತಗೊಂಡು ಬಹಳ ಮುಂದೆ ಹೋದ್ರು. ಬ್ಯಾಂಕ್ ಪ್ರಾರಂಭದಲ್ಲಿ ಸಹಕರಿಸಿದ ವಾಸಂತಿ ಹಾಗೂ ಅಂತೋನಿ ಅವರನ್ನ ಸನ್ಮಾನಿಸಲಾಯಿತು. ಅಧ್ಯಕ್ಷತೆ ವಹಿಸಿದ್ದ ಸೊಸೈಟಿಯ ಅಧ್ಯಕ್ಷ ಶ್ರೀಕಾಂತ್ ನಾಯ್ಕ್ ಮಾತನಾಡಿ, ನಾವು ಬ್ಯಾಂಕ್ನಲ್ಲಿ FD ಮೂಲಕ ಎಷ್ಟು ಹಣ ಉಳಿತಾಯ ಮಾಡಿದ್ದೇವೆ ಎನ್ನುವುದು ಮುಖ್ಯವಲ್ಲ, ನೀಡಿದ ಸಾಲ ವಸೂಲಾತಿ ಹೇಗೆ ಇದೆ ಎನ್ನುವುದು ಮುಖ್ಯ. ಬ್ಯಾಂಕಿನ ಎಲ್ಲ ನಿರ್ದೇಶಕರ ಸಿಬ್ಬಂದಿಗಳ ಸಹಕಾರದಿಂದ ಬ್ಯಾಂಕ್ ಉತ್ತಮವಾಗಿ ಮುನ್ನಡೆಯುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿ ಕೃತಜ್ಞತೆಯನ್ನ ಸಲ್ಲಿಸಿದರು. ಅದೇ ರೀತಿಯಾಗಿ ರಾಜೀವ್ ಶಾನ್ಭಾಗ್ ಸರ್ ಅವರಿಗೆ ನಾನು ಏನಾದರೂ ಇದ್ರೆ ಅವರು ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ, ನಾನು ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇಬ್ರದ್ದು ಒಡನಾಟ ಹೀಗಿದೆ ಅಂದ್ರೆ ನಮ್ಮ ತಲೆಯಲ್ಲಿ ಏನಾದರೂ ವಿಷಯ ಇದೆಯಪ್ಪ ನಾವು ಹಂಚ್ಕೊಂಡೇ ಕೊಳ್ತಾರೆ. ಯಾಕಂದ್ರೆ ಈ ತರ ಇದೆ ಸರ್, ಏನು ಮಾಡುವ, ಈ ತರ ಒಂದು ವಿಚಾರ ವಿನಿಯೋಗವನ್ನು ನಾವು ಯಾವತ್ತೂ ಮಾಡ್ತಾ ಇರ್ತಾರೆ. ನಾನು ಗಲ್ಫಿಂದ ಬಂದಾಗ ಕೆಲವೊಮ್ಮೆ ನಾನು ಉದ್ದಿಮೆ ಸ್ಟಾರ್ಟ್ ಮಾಡಬೇಕಾದ್ರೆ ಅರ್ಬನ್ ಬ್ಯಾಂಕಲ್ಲಿ ನಾನೇ ಲೋನಿಗೆ ಹೋಗಿದ್ದೆ. ಯಾಕಂದ್ರೆ ನನಗೆ ಲೋನ್ ಬೇಕಾಗಿತ್ತು. ಅಂದರೆ ಕೆಲವೊಂದು ವ್ಯವಹಾರಕ್ಕೆ ನನಗೆ ಹಣದ ಕೊರತೆ ಇತ್ತು. ಆವಾಗ ನಾನು ಹೊರಗಡೆಯಿಂದ ಮಧ್ಯದಲ್ಲಿ ಬಂದಾಗ ಅವ್ರ ಹತ್ರ ಹೋದಾಗ ನನ್ನ ಈಗಾಗಲೇ ಅವ್ರು ಹೇಳಿದಾಗೆ ಸಿರ್ಸಿ ಅರ್ಬನ್ ಸ್ಥಾಪನೆ ಮಾಡಿದ್ರ ಮುಖ ನೋಡಿ ನಮಗೆ ಲೋನ್ ಕೊಡಬೇಕು ಅಂತ ಹೇಳಿದ್ರು ಅಂತ. ಹಾಗೆ ನನ್ನ ಮುಖ ನೋಡಿ ಅವರು ಆವಾಗ 1.5 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಸರ್. ಆವಾಗ ನಾನು ಆಶ್ಚರ್ಯಪಟ್ಟೆ. ಯಾಕಂದ್ರೆ ಇಷ್ಟು ಸುಲಭವಾಗಿ ಲೋನ್ ಕೊಡ್ತಾರೆ ಅಂತ ತಿಳ್ಕೊಂಡು ನಾನು ಫಸ್ಟ್ ಟೈಮ್. ಆಮೇಲೆ ಗೊತ್ತಾಯ್ತು ಸುಲಭ ಅಲ್ಲ, ಚಾಣಾಕ್ಷತೆ
ಯಾರಿಗೆ ಲೋನ್ ಕೊಡಬೇಕು ಕೊಡಬಾರ್ದಂತ ತಿಳ್ಕೊಳ್ತಾರೆ ನೋಡಿ, ಅವರ ಆ ಸ್ಥಾನದಲ್ಲಿ ಜನರಲ್ ಮ್ಯಾನೇಜರ್ ಸ್ಥಾನದಲ್ಲಿ ಇಟ್ಕೊಂಡು ಆ ಚಾಣಾಕ್ಷಣದಿಂದ ನನ್ಗೆ ಅವ್ರು ಲೋನ್ ಕೊಟ್ಟಿದ್ರು. ಯಾಕಂದ್ರೆ ಅವ್ರಿಗೆ ನೋಡಿದಾಗ ಗೊತ್ತಾಯ್ತು ಇವರು ಮನುಷ್ಯಗೆ ನಾಳೆ ಲೋನ್ ಕೊಟ್ಟರೆ ಇವರು ತುಂಬಬಹುದಂತ ಆ ಒಂದು ಭರವಸೆ ಅವ್ರು ನನ್ನ ಮೇಲೆ ಬಂದಿತ್ತು. ವೇದಿಕೆಯಲ್ಲಿ ಹಳದಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಜಿತ್ ನಾಯ್ಕ್, ಅರ್ಬನ್ ಬ್ಯಾಂಕ್ ನಿವೃತ್ತ ಮ್ಯಾನೇಜರ್ ರಾಜೀವ್ ಶಾನ್ಬಾಗ್, ರಾಮಕ್ಷತ್ರಿಯ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಮೋಹನ್ ಸಾಳೆಹಿತ್ತಲ್, ಶ್ರೀ ಯದುವೀರ ಕ್ರೆಡಿಟ್ ಸೌಹಾರ್ದ ಕೋ ಆಪರೇಟಿವ್ ಸೊಸೈಟಿಯ ನಿರ್ದೇಶಕಿ ಲಲಿತಾ ಹೆಗಡೆ, ನಿವೃತ್ತ ಪಶು ವೈದ್ಯಾಧಿಕಾರಿ ಎಸ್ಎಂ ನಾಯ್ಕ್ ಉಪಸ್ಥಿತರಿದ್ದರು. ದಿನೇಶ್ ಕಾಮತ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಬ್ಯಾಂಕಿನ ನಿರ್ದೇಶಕರು, ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.